ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC 2026 ಪರೀಕ್ಷೆ 1ರಲ್ಲಿರ್ತಕ್ಕಂಥ ಭಾಳ ಜನ ಏನು ಮಾಡಿದ್ರು ಅಂತಂದರೆ ರೀಕೌಂಟು ಮತ್ತು ಇವ್ಯಾಲ್ಯೂಯೇಷನನ್ನು ಹಾಕಿದರು. ಓಕೆನಾ, ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನ. ಸೊ ಭಾಳ ದಿನದಿಂದನೂ ಕೂಡ ನೀವೆಲ್ಲ ವೆಯ್ಟ್ ಮಾಡ್ತಿದ್ರಿ. ಸುಮಾರು ಒಂದು 10 to 15 ಡೇಸ್ದಿಂದ ನೀವೆಲ್ಲ ಕೂಡ ಏನು ಮಾಡ್ತಾ ಇದ್ದೀರಿ ಅಂದರೆ ಕಾಯ್ತಾ ಇದ್ದೀರಿ. ಬಟ್ ಇವಾಗ 10 ರಿಂದ 15 ದಿನಗಳ ಕಾಯ್ತಕ್ಕಂಥ ಸಮಯ ಹೋಯಿತು. ಸೊ ನಿಮ್ಮೆಲ್ಲರಿಗೂ ಕೂಡ ಏನಾಗಿದೆ, ಯಾರೆಲ್ಲ ರೀಕೌಂಟು ಮತ್ತು ಇವ್ಯಾಲ್ಯೂಯೇಷನ್ ಹಾಕಿದಾರಲ್ಲ, ನಿಮಗೆ ಬೋರ್ಡ್ನಿಂದನೇ SMS ಬಂದಿದೆ. ಎಷ್ಟು ಮಾರ್ಕ್ಸ್ ಹೆಚ್ಚಾಗಿದೆ, ಎಷ್ಟು ಮಾರ್ಕ್ಸ್ ಕಡಿಮೆ ಆಗಿದೆ ಅಂತಕ್ಕಂಥದ್ದು SMS ಅಲರ್ಟನ್ನು ಸಹಿತ ನಮ್ಮ ಬೋರ್ಡ್ ಅವರು ಕೂಡ ನಿಮಗೆ ಕಳಿಸಿದ್ದಾರೆ. ಸೊ ಯಾರೆಲ್ಲ ಬೇಕು ಅನ್ನೋರು ಕೂಡ ನಾನು ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ. ಆ ಲಿಂಕನ್ನು ಬಳಸಿಕೊಂಡು ನಿಮ್ಮ ರಿವೈಸ್ಡ್, ಸೊ ಯಾರೆಲ್ಲ ರೀಕೌಂಟು ಮತ್ತು ಇವ್ಯಾಲ್ಯೂಯೇಷನ್ಗೆ ಹಾಕಿದಾರಲ್ಲ ಅವ್ರದ್ದೆಲ್ಲರದು ಕೂಡ ಏನಾಗಿದೆ ಅಂತಂದರೆ ರಿಸಲ್ಟ್ ಬಂದಾಗಿದೆ. ಸುಮಾರು ರಿಸಲ್ಟ್ ಹೆಚ್ಚಾಗಿದ್ದಾವೆ. ಸೊ ಇವಾಗ ನಾನು ಟೆಕ್ಸ್ಟ್ ಮೆಸೇಜಲ್ಲಿ ನೋಡಿದಂಗೆ ಕೆಲವೊಬ್ರದ್ದು 12 ಅಂಕ ಹೆಚ್ಚು ಬಂದಿದೆ, ಕೆಲವ್ರದ್ದು 28 ಮಾರ್ಕ್ಸ್ ಹೆಚ್ಚು ಬಂದಿದೆ. ಓಕೆ, ಕೆಲವೊಬ್ರದ್ದು ಕಡಿಮೆನೂ ಕೂಡ ಬಂದಿದೆ. ಓಕೆ, ಸೊ ಮುಂಚೆ ಹೇಳ್ತು ಇವ್ಯಾಲ್ಯೂಯೇಷನ್ ಅಂದರೆ ಬರೀ ಹೆಚ್ಚಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ. ಸೊ ಭಾಳ ಜನರ ಮೈಂಡಲ್ಲಿ ಏನಿದೆ ಅಂತಂದರೆ ಅಂಕ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಇದೆ. ಸೊ ಅಂಕ ಹೆಚ್ಚಾಗ್ತಕ್ಕಂಥದ್ದಿಲ್ಲ, ಸಂಪೂರ್ಣವಾಗಿ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡೋದ್ರಿಂದ ಸೊ ಅಂಕಗಳೇನಾಗ್ಬೋದು, ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಇರ್ತವೆ. ಸೊ ಓಕೆ, ಸೊ 2 ಪೇಪರಲ್ಲಿ ನಾನು ಮೆಸೇಜ್ ಮಾಡಿದಂಗೆ ನೋಡಿದರೆ 2 ಮಾರ್ಕ್ ಏನೂ ಕಡಿಮೆ ಬಂದಿದೆ. ಸೊ ಅವಕ್ಕೆ ಮುಂಚೆನೇ ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ಹೇಳಬೇಕು ಯಾವ ಪರೀಕ್ಷೆ ಚೆನ್ನಾಗಿ ಉತ್ತರ ಪತ್ರಿಕೆಗಳನ್ನು ನೀವು ಬೋರ್ಡ್ ಅವರ ಒಂದು ಏನು ಮಾಡೆಲ್ ಕೀ ಆನ್ಸರ್ ಇರುತ್ತಲ್ಲ ಅದ್ರ ಜೊತೆ ಟ್ಯಾಲಿ ಮಾಡ್ಕೊಂಡೇ ನೀವು ಡಿಸೈಡನ್ನು ಮಾಡಬೇಕು. ಸೊ ನಾವು ಹಾಕಬೇಕು ಇಲ್ಲ ಅಂತ. ಸೊ ಇವಾಗ ಮರು ಮೌಲ್ಯಮಾಪನದಂದ್ರೆ ಮತ್ತೆ ಮುಂದೆ ಇದಕ್ಕೆ ಫೋಟೋ ಕಾಪಿ ಆಗಿರ್ಬೋದು, ಇವ್ಯಾಲ್ಯೂಯೇಷನ್ ಏನೂ ಇಲ್ಲ. ಇಟ್ಸ್ ರಿಸಲ್ಟ್ ಈಸ್ ದ ಫೈನಲ್. ಓಕೆ, ಇದರಲ್ಲಿ ಯಾರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ನಾಳೆ ನಡೀತಕ್ಕಂಥ ಸೋಮವಾರದಿಂದ ಬರ್ತಕ್ಕಂಥ ಪರೀಕ್ಷೆ 2ಕ್ಕೆ ಚೆನ್ನಾಗಿ ಪ್ರಿಪೇರ್ ಮಾಡಿ ವಿಡಿಯೋಗಳು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ಅಂತೂ ಇಂತೂ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶ ಆ್ಯಕ್ಚುಲಿ 1 ವೀಕ್ ಮುಂಚೆನೇ ಬರಬೇಕಾಗಿತ್ತು. ಬಟ್ ತುಂಬ ಈ ಸರಿ ಇತ್ತಂತೆ ಹೇಳ್ತಾ ಇದ್ದಾರೆ, ಇವ್ಯಾಲ್ಯೂಯೇಷನ್ಗೆ ಕೌಂಟ್ ತುಂಬಾ ಇತ್ತಂತೆ. ಸೊ ಅದಕ್ಕಾಗಿ ಲೇಟ್ ಆಗಿದೆ. ಅಂತೂ ಬೋರ್ಡ್ ಅವರು ಇವತ್ತು ಕೊಟ್ಟರು, ಬಿಕಾಸ್ ಸೋಮವಾರದಿಂದ ಪರೀಕ್ಷೆ ಆಗಬೇಕಾಗಿದೆ. ಸೊ ಅದಕ್ಕಾಗಿ ಬೋರ್ಡ್ ಅವ್ರಿಗಿಂತ ಅವ್ರಿಗೂ ಕೂಡ ನಾವು ಥ್ಯಾಂಕ್ಸನ್ನು ಹೇಳೋಣ. ಸೊ ನಿಮ್ಮದು ರಿಸಲ್ಟ್ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನೀವುಗಳು ಕೂಡ ನನಗೆ ಕಮೆಂಟಲ್ಲಿ ಕೊಡಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿದ್ದೀನಿ. ಲಿಂಕನ್ನು ಬಳಸಿಕೊಂಡು ರಿಸಲ್ಟನ್ನು ನೋಡಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಗುಡ್ ಲಕ್.